ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರಾದಂಥ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿತು. ಅವರ ಆಸೆಯಂತೆ ಪ್ರಕೃತಿಯ ಮಡಿಲಿನಲ್ಲಿ ಅವರ ಆಸೆಯ ಮೊದಲ ಬಾರಿ ಖರೀದಿಸಿದಂತ ಅವರ ಜಮೀನಿನಲ್ಲೇ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಕಾನ್ಫಿಡೆನ್ಸ್ ಸಾಮ್ರಾಜ್ಯದ ಅಧಿಪತಿಯಾಗಿರುವಂತಹ ಡಾಕ್ಟರ್ ರಾಯ್ ಶುಕ್ರವಾರ ಅಂದ್ರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಂದ್ರೆ ಐಟಿ ಅವರು ಏನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಕಾನ್ಫಿಡೆಂಟ್ ಆಫೀಸಿನಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರು ಬೆಲ್ಜಿಯಂ ಮೂಲದ ಒಂದು ಸ್ಮಾಲ್ ಗನ್ ಇರುತ್ತೆ, ಆ ಗನ್ನನ್ನ ಬಳಕೆ ಮಾಡಿ ಅಂದ್ರೆ ಅವರು ಇಂಪೋರ್ಟೆಡ್ ಗನ್ಗಳನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಗನ್ಗಳನ್ನ ಬಳಕೆ ಮಾಡಿ ಅವರು ಅಂದ್ರೆ ಒಂದು ಆಫೀಸಿನ ಕಚೇರಿಯ ಒಳಗಡೆ ಅವರು ಗನ್ನಿಂದ ಶೂಟ್ ಅನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಎದೆ ಭಾಗಕ್ಕೆ. ಹಾಗಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿರ್ತಾರೆ. ಅಂದ್ರೆ ಐಟಿ ಅಧಿಕಾರಿಗಳು ಅಷ್ಟೊಂದು ಪ್ರಜರನ್ನ ನೀಡಿದ್ರ ಅಂದ್ರೆ ಎಷ್ಟು ತನಿಖೆಯನ್ನು ಅಷ್ಟು ನಿರಂತರವಾಗಿ ಇವರನ್ನ ತನಿಖೆ ಮಾಡಿದ್ರ ಅಂದ್ರೆ ಒಬ್ಬ ದೊಡ್ಡ ಉದ್ಯಮಿ ದೊಡ್ಡ ಪ್ರಮಾಣದ ಯಾಕಂದ್ರೆ ಐಟಿಯನ್ನ ಎದುರಿಸಿರ್ತಾರೆ. ಆದ್ರೂ ಕೂಡ ಇಂತ ಒಂದು ಸಂದರ್ಭಕ್ಕೆ ಅವರು ಬಂದಿದ್ದು ಇದ್ರ ಹಿಂದೆ ಏನಾದ್ರೂ ಒಂದು ಇದೆಯಾ, ಟ್ಯಾಕ್ಸ್ ಏನಾದ್ರೂ ಕಟ್ಟೋದ್ರಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಕಾನ್ಫಿಡೆಂಟ್ ಅನ್ನುವಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಂದ್ರೆ ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು. ನಂತರ ಆತ್ಮಹತ್ಯೆ ನಂತರ SIT ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ ನಿರಂತರವಾಗಿ. ನಂತರ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರ ಎಲ್ಲಾ ರೀತಿಯಾದಂತಹ ಒಂದು ವಿಧಿ ಏನಿರುತ್ತೆ, ಬೋರಿಂಗ್ ಪೋಸ್ಟ್ ಮಾರ್ಟಮ್ ಏನಿರುತ್ತೆ ಅದನ್ನೆಲ್ಲ ಕೂಡ ಸ್ಪೋರ್ಟ್ ಮಾರ್ಟಮ್ ಮಾಡುವುದರ ಮೂಲಕ ನಂತರ ಅವರನ್ನ ಒಂದು ದಿನ ಅಲ್ಲೇ ಇಡುವುದರ ಮುಖಾಂತರ ಶನಿವಾರ, ಇಂದು ಭಾನುವಾರ ಅವರ ಒಂದು ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಕುಟುಂಬಕ್ಕೆ ಹಸ್ತಾಂತರದ ನಂತರ ಅವರ ಒಂದು ಮೃತದೇಹವನ್ನ ಅವರ ಒಂದು ಪ್ರೀತಿಯ ಜಾಗವಾಗಿರುವಂತಹ ಅವರು ಮೊಟ್ಟ ಮೊದಲ ಬಾರಿಗೆ ತೆಗೆದುಕೊಂಡಿರುವಂತಹ ಸ್ಥಳ ಈ ಒಂದು ಜಾಗ ಆಗಿರುತ್ತೆ. ಅಂದ್ರೆ ಏನು ಇದು ರೆಸಾರ್ಟ್ ಏನಿದೆ ಅವರು ತೆಗೆದುಕೊಂಡಿರುವಂತದ್ದು, ಈ ಒಂದು ರೆಸಾರ್ಟ್ ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಬೇಕು ಅನ್ನೋದು ಕೂಡ ಅವರ ಆಸೆ ಆಗಿರುತ್ತೆ. ಯಾಕಂದ್ರೆ ಅವರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊಟ್ಟ ಮೊದಲ ಬಾರಿಗೆ 2007ರಲ್ಲಿ ಈ ಒಂದು ಜಾಗವನ್ನ ತೆಗೆದುಕೊಂಡಿರ್ತಾರೆ. ಈ ಒಂದು ಜಾಗದ ಉದ್ಘಾಟನೆಗೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಿ ಹಾಗೂ ವಿಷ್ಣುವರ್ಧನ್ ಅವರನ್ನ ಕರೆಸಿ ಕೂಡ ಈ ಒಂದು ಜಾಗವನ್ನ ಉದ್ಘಾಟನೆ ಮಾಡಿರ್ತಾರೆ. ನಂತರ 2011ರಲ್ಲಿ ಅವರು ಅಂದ್ರೆ ಖ್ಯಾತ ಕ್ರಿಕೆಟಿಗ ಏನಿರ್ತಾರೆ ಸಚಿನ್ ತೆಂಡೂಲ್ಕರ್ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿರ್ತಾರೆ. ಅಂದ್ರೆ ರಾಯ್ ಅವರಿಗೆ ಈ ಒಂದು ಜಾಗ ಏನಿರುತ್ತೆ ಲಕ್ಸುರಿ ಏನು ರೆಸಾರ್ಟ್ ಏನಿದೆ ಈ ಒಂದು ಜಾಗ ಅಚ್ಚುಮೆಚ್ಚಿನ ಅಂತ ಜಾಗ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ಅತಿ ಹೆಚ್ಚಿನ ಕಾಲವಾಗಿ ಈಗೇನು ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ ಇಲ್ಲಿ ಅವರು ಚೇರ್ ಅನ್ನ ಹಾಕಿಕೊಂಡು ಅವರ ಸಮಯವನ್ನ ಕಳೀತಾ ಇದ್ರಂತೆ, ಅವರ ವೈಯಕ್ತಿಕವಾದಂತಹ ಒಂದು ಸಮಯವನ್ನ ಇಲ್ಲಿ ಅವರು ಕಳೀತಾ ಇದ್ರಂತೆ. ಹಾಗಾಗಿ ಈ ಒಂದು ಸ್ಥಳದಲ್ಲೇ ನನ್ನ ಅಂತ್ಯಕ್ರಿಯೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಅವರು ಕುಟುಂಬದವರ ಜೊತೆ ಹೇಳ್ಕೊಳ್ತಾ ಇದ್ರಂತೆ. ಹಾಗಾಗಿ ಅವರ ಅಂತ್ಯಕ್ರಿಯೆಯನ್ನ ಇದೇ ಒಂದು ಸ್ಥಳದಲ್ಲೇ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ಕೂಡ ಕುಟುಂಬದವರು ತೆಗೆದುಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ನೀವೇನ್ ನೋಡ್ತಾ ಇದ್ದೀರಾ ಈಗ ರಾಯ್ ಅವರು ಈ ಒಂದು ಮಣ್ಣಿನ ಒಳಗಡೆ ತಮ್ಮ ಒಂದು ಕೊನೆ ಉಸಿರನ್ನ ಎಳೆದು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಅಂದ್ರೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದಂತವರು ತಮ್ಮ ಉದ್ಯಮ ಕ್ಷೇತ್ರದಲ್ಲಾಗಿರಬಹುದು, ಸಿನಿಮಾ ಕ್ಷೇತ್ರದಲ್ಲಾಗಿರಬಹುದು, ಹಲವಾರು ಕ್ಷೇತ್ರದಲ್ಲಿ ಅವರು ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ಕೋಟಿ ಒಡೆಯ ಅಂದ್ರೆ ಕೆಲವೊಂದಿಷ್ಟು ಅವರ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಈ ಒಂದು ಅಂದ್ರೆ ಅವರ ತಾಯಿ ಮೊದಲಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ಸ್ಥಳವನ್ನ ತೆಗೆದುಕೊಂಡು ಇಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿ ಅದನ್ನ ಒಂದು ಮಾರಾಟ ಮಾಡುವಂತಹ ಒಂದು ಬಿಸಿನೆಸ್ ಅನ್ನ ಮಾಡ್ತಾ ಇದ್ರಂತೆ. ಅದೇ ಅವರಿಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ದೇವನಹಳ್ಳಿ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರಾದಂಥ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿತು. ಅವರ ಆಸೆಯಂತೆ ಪ್ರಕೃತಿಯ ಮಡಿಲಿನಲ್ಲಿ ಅವರ ಆಸೆಯ ಮೊದಲ ಬಾರಿ ಖರೀದಿಸಿದಂತ ಅವರ ಜಮೀನಿನಲ್ಲೇ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಕಾನ್ಫಿಡೆನ್ಸ್ ಸಾಮ್ರಾಜ್ಯದ ಅಧಿಪತಿಯಾಗಿರುವಂತಹ ಡಾಕ್ಟರ್ ರಾಯ್ ಶುಕ್ರವಾರ ಅಂದ್ರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಂದ್ರೆ ಐಟಿ ಅವರು ಏನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಕಾನ್ಫಿಡೆಂಟ್ ಆಫೀಸಿನಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರು ಬೆಲ್ಜಿಯಂ ಮೂಲದ ಒಂದು ಸ್ಮಾಲ್ ಗನ್ ಇರುತ್ತೆ, ಆ ಗನ್ನನ್ನ ಬಳಕೆ ಮಾಡಿ ಅಂದ್ರೆ ಅವರು ಇಂಪೋರ್ಟೆಡ್ ಗನ್ಗಳನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಗನ್ಗಳನ್ನ ಬಳಕೆ ಮಾಡಿ ಅವರು ಅಂದ್ರೆ ಒಂದು ಆಫೀಸಿನ ಕಚೇರಿಯ ಒಳಗಡೆ ಅವರು ಗನ್ನಿಂದ ಶೂಟ್ ಅನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಎದೆ ಭಾಗಕ್ಕೆ. ಹಾಗಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿರ್ತಾರೆ. ಅಂದ್ರೆ ಐಟಿ ಅಧಿಕಾರಿಗಳು ಅಷ್ಟೊಂದು ಪ್ರಜರನ್ನ ನೀಡಿದ್ರ ಅಂದ್ರೆ ಎಷ್ಟು ತನಿಖೆಯನ್ನು ಅಷ್ಟು ನಿರಂತರವಾಗಿ ಇವರನ್ನ ತನಿಖೆ ಮಾಡಿದ್ರ ಅಂದ್ರೆ ಒಬ್ಬ ದೊಡ್ಡ ಉದ್ಯಮಿ ದೊಡ್ಡ ಪ್ರಮಾಣದ ಯಾಕಂದ್ರೆ ಐಟಿಯನ್ನ ಎದುರಿಸಿರ್ತಾರೆ. ಆದ್ರೂ ಕೂಡ ಇಂತ ಒಂದು ಸಂದರ್ಭಕ್ಕೆ ಅವರು ಬಂದಿದ್ದು ಇದ್ರ ಹಿಂದೆ ಏನಾದ್ರೂ ಒಂದು ಇದೆಯಾ, ಟ್ಯಾಕ್ಸ್ ಏನಾದ್ರೂ ಕಟ್ಟೋದ್ರಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಕಾನ್ಫಿಡೆಂಟ್ ಅನ್ನುವಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಂದ್ರೆ ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು. ನಂತರ ಆತ್ಮಹತ್ಯೆ ನಂತರ SIT ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ ನಿರಂತರವಾಗಿ. ನಂತರ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬೋರಿಂಗ್ ಆಸ್ಪತ್ರೆಯಲ್ಲಿ
ಸಂದರ್ಭದಲ್ಲಿ ಅವರ ಎಲ್ಲಾ ರೀತಿಯಾದಂತಹ ಒಂದು ವಿಧಿ ಏನಿರುತ್ತೆ, ಬೋರಿಂಗ್ ಪೋಸ್ಟ್ ಮಾರ್ಟಮ್ ಏನಿರುತ್ತೆ ಅದನ್ನೆಲ್ಲ ಕೂಡ ಸ್ಪೋರ್ಟ್ ಮಾರ್ಟಮ್ ಮಾಡುವುದರ ಮೂಲಕ ನಂತರ ಅವರನ್ನ ಒಂದು ದಿನ ಅಲ್ಲೇ ಇಡುವುದರ ಮುಖಾಂತರ ಶನಿವಾರ, ಇಂದು ಭಾನುವಾರ ಅವರ ಒಂದು ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಕುಟುಂಬಕ್ಕೆ ಹಸ್ತಾಂತರದ ನಂತರ ಅವರ ಒಂದು ಮೃತದೇಹವನ್ನ ಅವರ ಒಂದು ಪ್ರೀತಿಯ ಜಾಗವಾಗಿರುವಂತಹ ಅವರು ಮೊಟ್ಟ ಮೊದಲ ಬಾರಿಗೆ ತೆಗೆದುಕೊಂಡಿರುವಂತಹ ಸ್ಥಳ ಈ ಒಂದು ಜಾಗ ಆಗಿರುತ್ತೆ. ಅಂದ್ರೆ ಏನು ಇದು ರೆಸಾರ್ಟ್ ಏನಿದೆ ಅವರು ತೆಗೆದುಕೊಂಡಿರುವಂತದ್ದು, ಈ ಒಂದು ರೆಸಾರ್ಟ್ ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಬೇಕು ಅನ್ನೋದು ಕೂಡ ಅವರ ಆಸೆ ಆಗಿರುತ್ತೆ. ಯಾಕಂದ್ರೆ ಅವರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊಟ್ಟ ಮೊದಲ ಬಾರಿಗೆ 2007ರಲ್ಲಿ ಈ ಒಂದು ಜಾಗವನ್ನ ತೆಗೆದುಕೊಂಡಿರ್ತಾರೆ. ಈ ಒಂದು ಜಾಗದ ಉದ್ಘಾಟನೆಗೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಿ ಹಾಗೂ ವಿಷ್ಣುವರ್ಧನ್ ಅವರನ್ನ ಕರೆಸಿ ಕೂಡ ಈ ಒಂದು ಜಾಗವನ್ನ ಉದ್ಘಾಟನೆ ಮಾಡಿರ್ತಾರೆ. ನಂತರ 2011ರಲ್ಲಿ ಅವರು ಅಂದ್ರೆ ಖ್ಯಾತ ಕ್ರಿಕೆಟಿಗ ಏನಿರ್ತಾರೆ ಸಚಿನ್ ತೆಂಡೂಲ್ಕರ್ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿರ್ತಾರೆ. ಅಂದ್ರೆ ರಾಯ್ ಅವರಿಗೆ ಈ ಒಂದು ಜಾಗ ಏನಿರುತ್ತೆ, ಲಕ್ಸುರಿ ಏನು ರೆಸಾರ್ಟ್ ಏನಿದೆ, ಈ ಒಂದು ಜಾಗ ಅಚ್ಚುಮೆಚ್ಚಿನ ಅಂತ ಜಾಗ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ಅತಿ ಹೆಚ್ಚಿನ ಕಾಲವಾಗಿ ಈಗೇನವರ ಅಂತ್ಯ ಸಂಸ್ಕಾರ ನಡೀತಾ ಇದೆ, ಇಲ್ಲಿ ಅವರು ಚೇರನ್ನ ಹಾಕಿಕೊಂಡು ಅವರ ಸಮಯವನ್ನ ಕಳೀತಾ ಇದ್ರಂತೆ, ಅವರ ವೈಯಕ್ತಿಕವಾದಂತಹ ಒಂದು ಸಮಯವನ್ನ ಇಲ್ಲಿ ಅವರು ಕಳೀತಾ ಇದ್ರಂತೆ. ಹಾಗಾಗಿ ಈ ಒಂದು ಸ್ಥಳದಲ್ಲೇ ನನ್ನ ಅಂತ್ಯಕ್ರಿಯೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಅವರು ಕುಟುಂಬದವರ ಜೊತೆ ಹೇಳ್ಕೊಂತಾ ಇದ್ರಂತೆ. ಹಾಗಾಗಿ ಅವರ ಅಂತ್ಯಕ್ರಿಯೆಯನ್ನ ಇದೇ ಒಂದು ಸ್ಥಳದಲ್ಲೇ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಕೂಡ ಕುಟುಂಬದವರು ತೆಗೆದುಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ನೀವೇನ್ ನೋಡ್ತಾ ಇದ್ದೀರಾ, ಈಗ ರಾಯ್ ಅವರು ಈ ಒಂದು ಮಣ್ಣಿನ ಒಳಗಡೆ ತಮ್ಮ ಒಂದು ಕೊನೆ ಉಸಿರನ್ನ ಎಳೆದು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಅಂದ್ರೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದಂತವರು ತಮ್ಮ ಉದ್ಯಮ ಕ್ಷೇತ್ರದಲ್ಲಾಗಿರಬಹುದು, ಸಿನಿಮಾ ಕ್ಷೇತ್ರದಲ್ಲಾಗಿರಬಹುದು, ಹಲವಾರು ಕ್ಷೇತ್ರದಲ್ಲಿ ಅವರು ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ಕೋಟಿ ಒಡೆಯ, ಅಂದ್ರೆ ಕೆಲವೊಂದಿಷ್ಟು ಅವರ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಈ ಒಂದು ಅಂದ್ರೆ ಅವರ ತಾಯಿ ಮೊದಲಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ಸ್ಥಳವನ್ನ ತೆಗೆದುಕೊಂಡು ಇಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿ ಅದನ್ನ ಒಂದು ಮಾರಾಟ ಮಾಡುವಂತಹ ಒಂದು ಬಿಸಿನೆಸ್ ಅನ್ನ ಮಾಡ್ತಾ ಇದ್ರಂತೆ. ಅದೇ ಅವರಿಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ದೇವನಹಳ್ಳಿ ಮಂಜುನಾಥ್ ಜೊತೆ ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕರಾದಂತಹ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿತು. ಅವರ ಆಸೆಯಂತೆ ಪ್ರಕೃತಿಯ ಮಡಿಲಿನಲ್ಲಿ ಅವರ ಆಸೆಯ ಮೊದಲ ಬಾರಿ ಖರೀದಿಸಿದಂತ ಅವರ ಜಮೀನಿನಲ್ಲೇ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ಕಾನ್ಫಿಡೆನ್ಸ್ ಸಾಮ್ರಾಜ್ಯದ ಅಧಿಪತಿಯಾಗಿರುವಂತಹ ಡಾಕ್ಟರ್ ರಾಯ್ ಶುಕ್ರವಾರ ಅಂದ್ರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಂದ್ರೆ ಐಟಿ ಅವರು ಏನು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಕಾನ್ಫಿಡೆಂಟ್ ಆಫೀಸಿನಲ್ಲಿ, ಆ ಒಂದು ಸಂದರ್ಭದಲ್ಲಿ ಅವರು ಬೆಲ್ಜಿಯಂ ಮೂಲದ ಒಂದು ಸ್ಮಾಲ್ ಗನ್ ಇರುತ್ತೆ, ಆ ಗನ್ನನ್ನ ಬಳಕೆ ಮಾಡಿ ಅಂದ್ರೆ ಅವರು ಇಂಪೋರ್ಟೆಡ್ ಗನ್ಗಳನ್ನ ಇಟ್ಕೊಂಡಿರ್ತಾರೆ. ಆ ಒಂದು ಗನ್ಗಳನ್ನ ಬಳಕೆ ಮಾಡಿ ಅವರು ಅಂದ್ರೆ ಒಂದು ಆಫೀಸಿನ ಕಚೇರಿಯ ಒಳಗಡೆ ಅವರು ಗನ್ನಿಂದ ಶೂಟ್ ಅನ್ನ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಎದೆ ಭಾಗಕ್ಕೆ. ಹಾಗಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿರ್ತಾರೆ. ಅಂದ್ರೆ ಐಟಿ ಅಧಿಕಾರಿಗಳು ಅಷ್ಟೊಂದು ಪ್ರಜರನ್ನ ನೀಡಿದ್ರ, ಅಂದ್ರೆ ಎಷ್ಟು ತನಿಖೆಯನ್ನು ಅಷ್ಟು ನಿರಂತರವಾಗಿ ಇವರನ್ನ ತನಿಖೆ ಮಾಡಿದ್ರ ಅಂದ್ರೆ ಒಬ್ಬ ದೊಡ್ಡ ಉದ್ಯಮಿ, ದೊಡ್ಡ ಪ್ರಮಾಣದ ಯಾಕಂದ್ರೆ ಐಟಿಯನ್ನ ಎದುರಿಸಿರ್ತಾರೆ, ಆದ್ರೂ ಕೂಡ ಇಂತ ಒಂದು ಸಂದರ್ಭಕ್ಕೆ ಅವರು ಬಂದಿದ್ದು ಇದ್ರ ಹಿಂದೆ ಏನಾದ್ರೂ ಒಂದು ಇದೆಯಾ, ಟ್ಯಾಕ್ಸ್ ಏನಾದ್ರೂ ಕಟ್ಟೋದ್ರಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಕಾನ್ಫಿಡೆಂಟ್ ಅನ್ನುವಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದಂತ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಂದ್ರೆ ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು. ನಂತರ ಆತ್ಮಹತ್ಯೆ ನಂತರ SIT ತನಿಖೆ ಆಗುತ್ತೆ, ವಿಚಾರಣೆ ಆಗುತ್ತೆ ನಿರಂತರವಾಗಿ. ನಂತರ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರ ಎಲ್ಲಾ ರೀತಿಯಾದಂತಹ ಒಂದು ವಿಧಿ ಏನಿರುತ್ತೆ, ಬೋರಿಂಗ್ ಪೋಸ್ಟ್ ಮಾರ್ಟಮ್ ಏನಿರುತ್ತೆ ಅದನ್ನೆಲ್ಲ ಕೂಡ ಸ್ಪೋರ್ಟ್ ಮಾರ್ಟಮ್ ಮಾಡುವುದರ ಮೂಲಕ ನಂತರ ಅವರನ್ನ ಒಂದು ದಿನ ಅಲ್ಲೇ ಇಡುವುದರ ಮುಖಾಂತರ ಶನಿವಾರ, ಇಂದು ಭಾನುವಾರ ಅವರ ಒಂದು ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಕುಟುಂಬಕ್ಕೆ ಹಸ್ತಾಂತರದ ನಂತರ ಅವರ ಒಂದು ಮೃತದೇಹವನ್ನ ಅವರ ಒಂದು ಪ್ರೀತಿಯ ಜಾಗವಾಗಿರುವಂತಹ ಅವರು ಮೊಟ್ಟ ಮೊದಲ ಬಾರಿಗೆ ತೆಗೆದುಕೊಂಡಿರುವಂತಹ ಸ್ಥಳ ಈ ಒಂದು ಜಾಗ ಆಗಿರುತ್ತೆ. ಅಂದ್ರೆ ಏನು ಇದು ರೆಸಾರ್ಟ್ ಏನಿದೆ ಅವರು ತೆಗೆದುಕೊಂಡಿರುವಂತದ್ದು, ಈ ಒಂದು ರೆಸಾರ್ಟ್ ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಬೇಕು ಅನ್ನೋದು ಕೂಡ ಅವರ ಆಸೆ ಆಗಿರುತ್ತೆ. ಯಾಕಂದ್ರೆ ಅವರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊಟ್ಟ ಮೊದಲ ಬಾರಿಗೆ 2007ರಲ್ಲಿ ಈ ಒಂದು ಜಾಗವನ್ನ ತೆಗೆದುಕೊಂಡಿರ್ತಾರೆ. ಈ ಒಂದು ಜಾಗದ ಉದ್ಘಾಟನೆಗೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಿ ಹಾಗೂ ವಿಷ್ಣುವರ್ಧನ್ ಅವರನ್ನ ಕರೆಸಿ ಕೂಡ ಈ ಒಂದು ಜಾಗವನ್ನ ಉದ್ಘಾಟನೆ ಮಾಡಿರ್ತಾರೆ. ನಂತರ 2011ರಲ್ಲಿ ಅವರು ಅಂದ್ರೆ ಖ್ಯಾತ ಕ್ರಿಕೆಟಿಗ ಏನಿರ್ತಾರೆ ಸಚಿನ್ ತೆಂಡೂಲ್ಕರ್ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿರ್ತಾರೆ. ಅಂದ್ರೆ ರಾಯ್ ಅವರಿಗೆ ಈ ಒಂದು ಜಾಗ ಏನಿರುತ್ತೆ, ಲಕ್ಸುರಿ ಏನು ರೆಸಾರ್ಟ್ ಏನಿದೆ, ಈ ಒಂದು ಜಾಗ ಅಚ್ಚುಮೆಚ್ಚಿನ ಅಂತ ಜಾಗ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ಅತಿ ಹೆಚ್ಚಿನ ಕಾಲವಾಗಿ ಈಗೇನವರ ಅಂತ್ಯ ಸಂಸ್ಕಾರ ನಡೀತಾ ಇದೆ, ಇಲ್ಲಿ ಅವರು ಚೇರನ್ನ ಹಾಕಿಕೊಂಡು ಅವರ ಸಮಯವನ್ನ ಕಳೀತಾ ಇದ್ರಂತೆ, ಅವರ ವೈಯಕ್ತಿಕವಾದಂತಹ ಒಂದು ಸಮಯವನ್ನ ಇಲ್ಲಿ ಅವರು ಕಳೀತಾ ಇದ್ರಂತೆ. ಹಾಗಾಗಿ ಈ ಒಂದು ಸ್ಥಳದಲ್ಲೇ ನನ್ನ ಅಂತ್ಯಕ್ರಿಯೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಅವರು ಕುಟುಂಬದವರ ಜೊತೆ ಹೇಳ್ಕೊಂತಾ ಇದ್ರಂತೆ. ಹಾಗಾಗಿ ಅವರ ಅಂತ್ಯಕ್ರಿಯೆಯನ್ನ ಇದೇ ಒಂದು ಸ್ಥಳದಲ್ಲೇ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಕೂಡ ಕುಟುಂಬದವರು ತೆಗೆದುಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ನೀವೇನ್ ನೋಡ್ತಾ ಇದ್ದೀರಾ, ಈಗ ರಾಯ್ ಅವರು ಈ ಒಂದು ಮಣ್ಣಿನ ಒಳಗಡೆ ತಮ್ಮ ಒಂದು ಕೊನೆ ಉಸಿರನ್ನ ಎಳೆದು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಅಂದ್ರೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದಂತವರು ತಮ್ಮ ಉದ್ಯಮ
ಕ್ಷೇತ್ರದಲ್ಲಾಗಿರಬಹುದು, ಸಿನಿಮಾ ಕ್ಷೇತ್ರದಲ್ಲಾಗಿರಬಹುದು, ಹಲವಾರು ಕ್ಷೇತ್ರದಲ್ಲಿ ಅವರು ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ಕೋಟಿ ಒಡೆಯ ಅಂದ್ರೆ ಕೆಲವೊಂದಿಷ್ಟು ಅವರ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಈ ಒಂದು ಅಂದ್ರೆ ಅವರ ತಾಯಿ ಮೊದಲಿಗೆ ರಿಯಲ್ ಎಸ್ಟೇಟ್ ಅಂದ್ರೆ ಒಂದು ಸ್ಥಳವನ್ನ ತೆಗೆದುಕೊಂಡು ಇಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿ ಅದನ್ನ ಒಂದು ಮಾರಾಟ ಮಾಡುವಂತಹ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರಂತೆ. ಅದೇ ಅವರಿಗೆ ಪ್ರೇರಣೆ ಅಂತಾನೆ ಹೇಳ್ಬೋದು. ದೇವನಹಳ್ಳಿ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು.